ಹಿಂದೂ ಧರ್ಮದಲ್ಲಿ ತೆಂಗಿನಕಾಯಿ ಬಾಳೆಹಣ್ಣು ಯಾಕೆ ಶ್ರೇಷ್ಠ? ಹಿಂದೂ ಧರ್ಮದಲ್ಲಿ ಬಾಳೆಹಣ್ಣು ಮತ್ತು ತೆಂಗಿನಕಾಯಿಯನ್ನು ಶುದ್ಧತೆಯ ಸಂಕೇತವಾಗಿ ಪರಿಗಣಿಸಲು ಕಾರಣ ಏನಿರಬಹುದು? ಪ್ರಕೃತಿಯ ಪವಿತ್ರ ಸೃಷ್ಟಿ. ಇವೆರಡು ಪ್ರಕೃತಿಯ ಪವಿತ್ರ ಸೃಷ್ಟಿ. ಕಲಬೆರಕೆ ಎಂಜಲು ಇಲ್ಲದೆ ಬೆಳೆಯಲಾಗುತ್ತದೆ. ತೆಂಗಿನಕಾಯಿಯನ್ನು ಒಮ್ಮೆ ಒಡೆದರೆ ಸಂತಾನೋತ್ಪತ್ತಿ ಸಾಮರ್ಥ್ಯ ಇರುವುದಿಲ್ಲ. ಇದನ್ನು ಸಂಪೂರ್ಣವಾಗಿ ನೆಡಬೇಕು. ಹೀಗಾಗಿ ಇದನ್ನು ಎಂಜಲು ಮಾಡಿ ನೆಡಲು ಸಾಧ್ಯವಿಲ್ಲ. ಇನ್ನು ಬಾಳೆ ಮರ ಕೂಡ ಹಾಗೆ. ಇವುಗಳ ಸಸಿ ನೆಡುವ ಮೂಲಕವೇ ಗಿಡ ನೆಡುವ ಕಾರ್ಯ ನಡೆಸಲಾಗುತ್ತದೆ. ಬಾಳೆಹಣ್ಣನ್ನು ಒಮ್ಮೆ ಸಿಪ್ಪೆ ತೆಗೆದು ಬಳಸಿದರೆ ಅದನ್ನು ನೆಡಲಾಗುವುದಿಲ್ಲ. ಹೀಗಾಗಿ ಬಾಳೆಹಣ್ಣನ್ನು ದೇವರ ಪೂಜೆಗೆ ಅರ್ಹ ಮತ್ತು ಮಂಗಳಕರವಾಗಿ ನೋಡಲಾಗುತ್ತದೆ. ಧಾರ್ಮಿಕ ಮತ್ತು ಸಂಸ್ಕೃತಿಯ ಮಹತ್ವ. ಮೊದಲನೆಯದಾಗಿ ಬಾಳೆ ಮರದ ಎಲೆ, ಕಾಂಡ, ಹಣ್ಣು, ಕಾಯಿ ಎಲ್ಲವೂ ಬಳಕೆಗೆ ಯೋಗ್ಯವಾಗಿದೆ ಮತ್ತು ಇದನ್ನು ಕಲ್ಪವೃಕ್ಷ ಎಂದು ಪರಿಗಣಿಸಲಾಗುತ್ತದೆ. ಹೀಗಾಗಿ ಹಿಂದೂ ಆಚರಣೆಗಳಲ್ಲಿ ಬಾಳೆಹಣ್ಣಿಗೆ ಬಲವಾದ ಸಾಂಕೇತಿಕ ಅರ್ಥವಿದೆ. ಬಾಳೆಹಣ್ಣು ಸಾಕಷ್ಟು ಫಲವತ್ತತೆ ಮತ್ತು ಅದೃಷ್ಟವನ್ನು ಪ್ರತಿನಿಧಿಸುವ ಹಣ್ಣಾಗಿದೆ. ಇದೇ ಕಾರಣಕ್ಕೆ ದೇವರಿಗೂ ಅರ್ಪಿಸಲಾಗುತ್ತದೆ. ಬಾಳೆಹಣ್ಣು ಮತ್ತು ತೆಂಗಿನಕಾಯಿ. ಬಾಳೆ ಎಲೆಗಳಲ್ಲಿ ಊಟ ಮಾಡುವ ಅಭ್ಯಾಸ ಕೂಡ ಸಂಪ್ರದಾಯವಾಗಿದೆ. ಇದು ಬಾಳೆಯ ಪವಿತ್ರತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಹಣ್ಣಿನ ಹಳದಿ ಬಣ್ಣವು ಅನೇಕ ಸಂಸ್ಕೃತಿಗಳಲ್ಲಿ ಜ್ಞಾನ ಮತ್ತು ಕಲಿಕೆಯನ್ನು ಪ್ರತಿನಿಧಿಸುತ್ತದೆ. ಬಾಳೆಹಣ್ಣು ಸಮೃದ್ಧಿಯ ಸಂಕೇತವಾಗಿದ್ದರೆ ತೆಂಗಿನಕಾಯಿಯನ್ನು ಸಾಮಾನ್ಯವಾಗಿ ತ್ಯಾಗ, ಶುದ್ಧತೆ ಮತ್ತು ಮಾನವ ಅಹಂಕಾರದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇದನ್ನು ಕೂಡ ಕಲ್ಪವೃಕ್ಷ ಎನ್ನಲಾಗುತ್ತದೆ. ದೇವರಿಗೆ ತೆಂಗಿನಕಾಯಿಯನ್ನು ಅರ್ಪಿಸುವಾಗ ನೈವೇದ್ಯದ ಸಮಯದಲ್ಲಿ ತೆಂಗಿನಕಾಯಿ ಒಡೆಯುವುದು ಅತ್ಯಂತ ಪ್ರಮುಖವಾದ ಆಚರಣೆಯಾಗಿದೆ. ತೆಂಗಿನಕಾಯಿಯ ಗಟ್ಟಿಯಾದ ಚಿಪ್ಪು ಅಹಂಕಾರವನ್ನು ಪ್ರತಿನಿಧಿಸುತ್ತದೆ ಮತ್ತು ಅದನ್ನು ಒಡೆಯುವ ಮೂಲಕ ಅಹಂಕಾರ ಯಾವತ್ತಿದ್ದರೂ ನಾಶವಾಗಬೇಕು ಎಂದು ಸೂಚಿಸುತ್ತದೆ. ಒಳಗಿನ ಬಿಳಿ ತೆಂಗು ಶುದ್ಧತೆ ಮತ್ತು ಭಕ್ತಿಯನ್ನು ಪ್ರತಿನಿಧಿಸುತ್ತದೆ. ಹಿಂದೂ ಧರ್ಮದಲ್ಲಿ ತೆಂಗಿನಕಾಯಿಗೆ ಇರುವ 3 ಕಣ್ಣುಗಳಿಗೂ ಮಹತ್ವವಿದೆ. ಈ 3 ಕಣ್ಣುಗಳು ಶಿವನು ತನ್ನ ಹಣೆಯ ಮೇಲೆ 3ನೇ ಕಣ್ಣನ್ನು ಹೊಂದಿರುವಂತೆ ಚಿತ್ರಿಸಿದ 3 ಕಣ್ಣುಗಳನ್ನು ಸೂಚಿಸುತ್ತದೆ. ಆದ್ದರಿಂದ ಶಿವನಿಗೆ ಅಥವಾ ಇತರ ಯಾವುದೇ ದೇವರಿಗೆ ತೆಂಗಿನಕಾಯಿಯನ್ನು ಅರ್ಪಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಸ್ನೇಹಿತರೆ, ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.